ಓಂ ಅತ್ಯುದ್ರಿಕ್ತ ವಿದೋಷ ಸತ್ಸುಖ ಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾತ್ಮ ದಿವ್ಯಾಕೃತಿ ದೃಷ್ಟಿಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಶಾಂತಾ ಮೋಕ್ಷ ವಿಮೋಕ್ಷದಂ ಹರಿಭಜಂ ನಿತ್ಯಂ ಸದೋಪಾಸ್ಮಹೇ. ಅಸೋ ಲೋಕ ಪ್ರಕಾಶ ಇದಿಷ್ಟು ಕೂಡ ಪರಮಾತ್ಮನ ಬಗ್ಗೆ ಬಂದು ಹೇಳಿದೆ. ಸಮನ್ವಯಾಧ್ಯಾಯಕ್ಕೆ ಶಬ್ದಗಳನ್ನು ಹೇಗೆ ಹೊಡಿಬೇಕು, ನಿರ್ವಚನೆ ಹೇಗೆ ಮಾಡಬೇಕು, ಹೇಗೆ ವಿಷ್ಣುಪದ ಅರ್ಥ ಮಾಡಬೇಕು ತೋರಿಸ್ಕೊಡ್ತಾರೆ. ಸಾಮ ಸಂಹಿತಾಯ ಅಭ್ರ ಅದಾಯ್ತು, ಅದಾಗಿತ್ತಲ್ಲ. ಅಭ್ರ ಸೋಮಾದಿ ಭಾವಸ್ತು ದೇವ ಸ್ವಾಭ ಎನ್ನುವುದು ದೇವಸ್ಯ ಅಭ್ರಾದಿ ಸಂಸ್ಥಿತಿ. ಅಭ್ರಾದಿಮಾನಿ ರೂಪಂತು ಜ್ಞಾನ ಪ್ರಾಪ್ತಮ್ಯತೋ ಭವೇತಿ ಚ ಪರಮಸ್ಯ ಜನ್ಮಮಿತಿ ಪರ್ಜನ್ಯ. ಈ ಪದ ಸರಿಯಾಗಿ ಓದ್ಬೇಕಿದ್ರೆ ಏನ್ ಹೇಳ್ತಾರೆ, ಜೀವ ಎಷ್ಟು ಹುಟ್ಟೋದು ಎಷ್ಟು ಕಷ್ಟ ಅಂತ ಹೇಳ್ತಾರೆ. ಅಲ್ಲಿ ಏನಾಗ್ಬೇಕು, ಅವನು ಧೂಮೋ ಭೂತ್ವ ಬ್ರಹ್ಮವತಿ ಎಲ್ಲ ಹೇಳ್ತಾ ಬಂದು ಧೂಮವಾಗಬೇಕು, ಮೋಡ ಆಗ್ಬೇಕು, ಆಮೇಲೆ ಹುಟ್ಟುತ್ತಾನೆ. ನಮ್ಗೇನ್ ಅನ್ಸುತ್ತೆ, ನಾವೇ ಧೂಮ ಆಗ್ಬಿಡ್ತೇವೆ, ನಾವೇ ಮೋಡ ಆಗ್ಬಿಡ್ತೇವೆ. ಅಲ್ಲ, ಧೂಮದಲ್ಲಿ ಬರ್ತಾನೆ, ಮೋಡದಲ್ಲಿ ಇರ್ತಾನೆ ಅಂತ ಅರ್ಥ ಮಾಡ್ಬೇಕು. ಅಲ್ಲಿರೋದೇನಂತ, ಮೋಡವೇ ಆಗ್ತಾನೆ, ಧೂಮವೇ ಆಗ್ತಾನೆ. ಅದೇ ತತ್ವಮಸಿ ಅಂದ್ರೆ ಹಾಗರ್ಥ ಅಲ್ಲ, ಈ ರೀತಿ ಅರ್ಥ ಮಾಡ್ಬೇಕು. ಯಾವ ರೀತಿ? ಧೂಮದಲ್ಲಿ ಬಂತಲ್ಲ, ಇದು ಬೇರೆಯವರು ಹಾಗೆ ಮಾಡಿದ್ದಾರೆ. ಆಶ್ಚರ್ಯ ಆದ್ರೆ ಗೊತ್ತಾ, ದೇವ್ರ ಪಕ್ಷ ಭಾಷೆಕಾರ ಅರ್ಥ ಬರ್ತದೆ. ಧೂಮ ಹೇಗಾಗ್ತಾರೆ, ಅವ್ರು ಪ್ರಶ್ನೆ ಹಾಕತ್ತಾರೆ. ಧೂಮ ಆಗೋದಿಲ್ಲ, ಅಭ್ರ ಆಗೋದಿಲ್ಲ, ಮೂಲಕ ಬರ್ತದೆ. ಬಸ್ಸೆ ಕೂತು ಬಸ್ಸೇ ಆಗ್ಬಿಡ್ತಾನ? ಇಲ್ಲ. ಆಮೇಲೆ ಬಸ್ ಇಡಿ, ಆಮೇಲೆ ಕಾರ್ ಇಡಿ ಅಂತ ಹೇಳಿದ್ರೆ ಅವೆಲ್ಲ ಕೂಡ ಏನದು, ಶಾರ್ಟ್ ಆಗಿ ಹೇಳೋ ರೀತಿ ಅದು. ಅದಕ್ಕೆ ಆಚಾರ ಅರ್ಥ ಬರೀತಾರೆ ಅದಕ್ಕೆ ನೋಡಿ. ಅಭ್ರ ಧೂಮಾದಿ ಭಾವಸ್ತು ಜೀವಸ್ಯ ಅಭ್ರಾದಿ ಸಂಸ್ಥಿತಿ. ಅಭ್ರನಾಗೋದು ಆಮೇಲೆ ಧೂಮ ಆಗೋದು ಅಂತ ಹೇಳಿದ್ರೆ ಅದರಲ್ಲಿ ಇರುವುದು ಅಂತ ಅರ್ಥ ಹೊರತು ಏನಾಗೋದಲ್ಲ, ಅದೇ ಆಗೋದು ಅಂತ ಅರ್ಥ ಅಲ್ಲ. ನಮಗೆ ಗೊತ್ತೀಗ ಧೂಮದಲ್ಲಿ ಧೂಮ ಮೋಡ ಆಯ್ತು. ಈಗ ಧೂಮ ಅಂದ್ರೆ ಯಾವ ಧೂಮ? ಯಾವ ಧೂಮ? ಯಜ್ಞದ ಧೂಮ, ಯಜ್ಞ ಮಾಡ್ತಕ್ಕಂಥ ಧೂಮ. ಆ ಧೂಮದಿಂದ ಬರ್ಬೇಕು. ಆ ಧೂಮದಲ್ಲಿ ಬರ್ತಾರೆ, ಆ ಮೋಡದಲ್ಲಿ ಕೊಡ್ತಾರೆ, ಅಲ್ಲಿಂದ ಬಿಡ್ತಾರೆ. ಅಲ್ಲೇ ಅದಕ್ಕೆ ಬಿಡಿಸಿ ಹೇಳ್ಬಿಟ್ರೆ ಏನಂತ, ಅದು ದ್ವಾರ. ಅದು ಆ ಮೂಲಕ ಬಂದು ಅದರೊಳಗೆ ಮೋಡದೊಳಗೆ ಸೇರ್ಕೊಂಡಿದ್ದಾನ. ಅವನಿಗೆ ಕೆಳಗೆ ಬಿದ್ದ, ಆಮೇಲೆ ಭೂಮಿಯೊಳಗೆ ಬಿದ್ದ, ಅಲ್ಲಿ ಕಾಲಲ್ಲಿ ಸೇರ್ಕೊಂಡ, ಆಮೇಲೆ ಆಹಾರದಲ್ಲಿ ಬಂದ, ತಿಂದ, ಆಮೇಲೆ ತಂದೆ ಸೇರ್ಕೊಂಡ, ತಾಯಿ ಶಿಫ್ಟ್ ಆದ, ಹುಟ್ಟಿದ. ಕರೆಕ್ಟ್ ಹುಟ್ಟೋ ಪ್ರೊಸೀಜರ್ ಹೀಗಿದೆ. ಎಷ್ಟು ದೊಡ್ಡ ಪ್ರೊಸೀಜರ್ ಗೊತ್ತಾ ಇದು. ಮತ್ತೆ ನಿಮಗೆ ಆಶ್ಚರ್ಯ ಆಗತ್ತೆ. ಆ ರೀತಿ ಎಷ್ಟೋ ಸಾವಿರ ಕಾಳುಗಳಲ್ಲಿ ಒಂದು ಕಾಳು, ಅದನ್ನೊಬ್ಬರು ತಿನ್ಬೇಕು. ಅದರಲ್ಲಿ ಎಲ್ಲೋ ಎಷ್ಟು ಗೊತ್ತಾ ನಿಮಗೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಮಿಲಿಯನ್ಸ್ ಆಫ್ ಇದಿರ್ತದೆ ನೋಡಿ, ಮಿಲಿಯನ್ಸ್. ಅದ್ರಲ್ಲಿ ಒಬ್ರು ಬರ್ಬೇಕಷ್ಟೇ. ಅಂದ್ರೆ 100 ಜನಕ್ಕೊಬ್ಬ, 1000 ಜನಕ್ಕೊಬ್ಬ ಅಲ್ಲ, ಮಿಲಿಯನ್ಸ್ ಅಲ್ಲಿ ಒಂದು ಜೀವ ಎಂಟರ್ ಆಗ್ತಾರೆ. ಉಳಿದವರೆಲ್ಲ ಮತ್ತೆ ವಾಪಸ್ ಅಲ್ಲಿಂದ ಬರ್ಬೇಕು. ಅವ್ರು ಈ ಕ್ಯೂಬ್ ಇರ್ತ ಮೊದ್ಲಿನ ಶುರು ಮಾಡೋಂತಾರಲ್ಲ, ಮತ್ತೆ ಹೋಗ್ಬೋದು, ಹೇಳಕ್ಕಾಗೋದಿಲ್ಲ. ಅಂದ್ರೆ ಈ ಸ್ಥಿತಿಯಲ್ಲಿ ಎಷ್ಟು ಒದ್ದಾಡ್ತಾನ ಅವನು ಗೊತ್ತಾಯ್ತು. ಹುಟ್ಟಿ ಹೊಡೆ ಬರ್ಲಿಕ್ಕೆ ಅಷ್ಟು ಕಷ್ಟಪಡ್ತಾರೆ. ಪ್ರತಿ ವರ್ಷ ಅಪ್ಲೈ ಮಾಡ್ತಾನೆ ಇದ್ದೇನೆ, BDS ಸೆಟ್ ಸಿಕ್ಕಿಲ್ಲ ಅಂತ ಹೇಳ್ತಾರಲ್ಲ, ಅಪ್ಲೈ ಮಾಡ್ತಾನೆ ಇದ್ದೇನೆ ಸಿಕ್ಕಿಲ್ಲ ಅಂತ ಹೇಳಿದಾಗ ಬರೋದು ಹೋಗೋದು. ಇನ್ನೇನು ಆಯ್ತು ಅಂದ್ರೆ ಬಂದ್ರು. ಅಲ್ಲಿ ಬಹಳ ಫೈಟ್ ಅದು. ಆ ಕಾಲಕ್ಕೆ ದೇವರ ಅನುಗ್ರಹ ಅವ್ರಿಗೆ ಮಾತ್ರ ಸಾಧ್ಯ. ಗೊತ್ತಾಯ್ತಾ? ಅಂತ ಒಂದು ಇದರಲ್ಲಿ ವೀರ್ಯಾಣುಗಳಲ್ಲಿ ಒಂದು ಮಾತ್ರ ಯಶಸ್ವಿ ಆಗುತ್ತೆ ಅಂದ್ರೆ ಅದು ಎಷ್ಟು ಇರೋದು ಗೊತ್ತಾ ನಿಮಗೆ, ನಂಬಲಕ್ಕೆ ಸಾಧ್ಯ ಇಲ್ಲ. ಅದು ಕೌಂಟ್ ಮಾಡೋದಕ್ಕೆ ಆಗೋದಿಲ್ಲ ಅಷ್ಟೇ. ಅದರಲ್ಲಿ ಒಂದು ಸಕ್ಸಸ್ಫುಲ್ ಆಗಿದೆ. ಉಷ್ಟು ಮತ್ತೆ ವೇಸ್ಟ್ ಅದು. ಅಷ್ಟು ಜನ ಮತ್ತೆ ಹೋಗಿ ಆಫೀಸರ್ ಬಂದು ಅಲ್ಲಿ ಸೇರ್ಕೊಂಡು ಮತ್ತೆ ಬರೋದು ಅಂದ್ರೆ ಸುಲಭನ? ವೈರಾಗ್ಯ ಪಾತಕ್ಕೆ ಬರುತ್ತಿದೆ ಅಲ್ಲ. ವೈರಾಗ್ಯ ಯಾತಕ್ಕೆ ಬೇಕು ಅಂದ್ರೆ ಮೊದಲೇ ಬಂದಿದ್ದು ಹೇಳ್ತಾ ಇದ್ದಾರೆ. ಇದು ಇಲ್ಲಿ ವಿಷಯವಾಕ್ಯ ಇಲ್ಲಿದೆ. ಧೂಮೋಹೂತ್ವ ಅಭ್ರಂಭವತಿ ಅಂತ ಹೇಳ್ತಾ ಅಲ್ಲಿ ಸಮಸ್ಥಿತಿನೇ ಹೊರತು ಏನಾಗ್ಲಿಲ್ಲ, ಅವರು ಅದೇ ಆಗ್ಲಿಲ್ಲ. ಪರಮಸ್ಯ ಜನ್ಯಮಿತಿ ಪರ್ಜನ್ಯ ಅಂದ್ರೆ ಪರ್ಜನ್ಯ ಅಂತ ಹೆಸರು ಅದಕ್ಕೆ ಬಂತು ಅಂತ ಹೇಳ್ತಾ. ಅಂದ್ರೆ ಹುಟ್ಟೋ ವ್ಯಕ್ತಿ ಬೇರೆ ಇದೆ, ಅದನ್ನ ಕರ್ಕೊಂಡು ಬರ್ತಾ ಇದ್ದೇನೆ. ಬಸ್ ಬಂತು, ನಮ್ಮವ್ರು ಬಂದ್ರು ಅಂತಾರಲ್ಲ, ಹಾಗೆ ಬಸ್ಸಿನ ಕಾಯೋದಂದ್ರೆ ಬಸ್ಸಿನ ಕಾಯೋದಲ್ಲ, ಅದರೊಳಗೆ ವ್ಯಕ್ತಿನ ಕಾಯೋದು. ಅದಕ್ಕೆ ಪರ್ಜನ್ಯ ಅಂತ ಹೆಸರಾಗಿದೆ. ಪಂಚ ಸ್ವರೂಪೇಣ ಸೂರ್ಯಾದಿ ಇದೆಲ್ಲ ಮತ್ತೆ ಇಷ್ಟು ಹೇಳ್ತಾರೆ ಆಚಾರ್ಯರು. ಇಲ್ಲೂ 5 ರೂಪದ ಪರಮಾತ್ಮ ಇದ್ದಾನೆ. ಆ ಯಾವ ಸ್ಟೇಜಲ್ಲಿ ಯಾವ ರೂಪದ ಅನುಗ್ರಹ ಮಾಡಿ ಇಲ್ಲಿ ಪ್ರದ್ಯುಮ್ನ ಸೃಷ್ಟಿ ಮಾಡಿಸೋದು. ಅದಕ್ಕೆ ಪ್ರದ್ಯುಮ್ನ ಅಂತ ಕರೆಯೋದು. ಪಿತೃ ಕಾರ್ಯಕ್ಕೆಲ್ಲ ಹೇಳೋದೇನಂತ, ಪ್ರದ್ಯುಮ್ನ ಅದಿರ್ತ ಬಂದ ದಾರಿ. ಅದು ಬಂದ ದಾರಿ ನೆನಪು ಮಾಡ್ಕೊಂಡು ಅದು ಹೇಳ್ತಿರ್ತಕ್ಕ. ಪಂಚ ಸ್ವರೂಪೇಣ ಸೂರ್ಯಾದೌ ಸಂಸ್ಥಿತೋ ಹರಿ ಸ್ವರ್ಗಾದೌ ಚಾಪಿ ತನ್ನಾಮ ತದ್ಯೋಗ ನಾಮಿನಃ ಪರೇ ಸರಿಯಾಗಿ ಓದಬೇಕಾದ್ರೆ. ಪಂಚ ಸ್ವರೂಪೇಣ ಸೂರ್ಯಾದೌ ಸಂಸ್ಥಿತೋ ಹರಿ. 5 ರೂಪದಲ್ಲಿ ಪರಮಾತ್ಮ ಸೂರ್ಯಾದಿಗಳಲ್ಲಿದ್ದಾನೆ. ಅಷ್ಟು ಪಂಚಾಗ್ನಿಗಳು ಹೇಳ್ಬೇಕಾದ್ರೆ ಅದೊಂದು ಅಗ್ನಿ.
ಸ್ವರ್ಗಾದೌ ಚಾಪಿ ತನ್ನಾಮ ತದ್ಯೋಗ ನಾಮಿನಃ ಪರೆ. ಆ ಹೆಸರು ಬರೋದು ದೇವರು ಮೊದಲು ಎಲ್ಲಿ ಇದ್ದಿದ್ದಕ್ಕೆ ಹೆಸರು, ಇಲ್ಲವರೆ ಹೆಸರು ಬರೋದಿಲ್ಲ. ಈ ಗ್ಯಾರೇಜ್ ಅಲ್ಲಿರೋ ಕಾರ್ ಹತ್ರ ಹೋಗ್ಬಿಟ್ಟು ಬಸ್ ಹತ್ರ ಹೋಗಿ ಎಲ್ಲಿ ಹೋಗುತ್ತೆ ಚಾರ ಕೇಳ್ತಾರ? ಸುಮ್ಮನೆ ನಿಂತಿದೆ ಅಷ್ಟೇ. ಅದು ಹೋಗ್ತಾ ದಾರಿಲಿ ಹೋಗ್ಬೇಕಾದ್ರೆ ಕೇಳಿದ್ರೆ ಸುಮ್ಮನೆ ಕೇಳೋದಕ್ಕೆ ಹೋಗೋದಿಲ್ಲ. 5 ಪರಮಾತ್ಮ ರೂಪಗಳು ಅನುಗ್ರಹ ಮಾಡಿದಷ್ಟೇನೆ ಸಾಧ್ಯ, ಇಲ್ಲವರೆ ಸಾಧ್ಯ ಇಲ್ಲ.